ಎಜಿ ನ್ಯೂಸ್ಗೆ ಸ್ವಾಗತ. ಗುಂತಕಲ್ ಸೊಲ್ಲಾಪುರ ಸಿಕ್ರಿಂದ್ರಾಬಾದ್ ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಬೃಹತ್ ಪ್ರತಿಭಟನೆ ಮೂಲಕ ಉಮೇಶ್ ಕೆ ಮುದ್ನಾಳ್ ಮನವಿ. ಜಿಲ್ಲಾ ಕೇಂದ್ರ ಯಾದಗಿರಿಯಲ್ಲಿ ಎಲ್ಲ 12 ಎಕ್ಸ್‌ಪ್ರೆಸ್ ರೈಲುಗಳನ್ನು ನಿಲುಗಡೆಗೊಳಿಸಬೇಕು ಮತ್ತು ಬಂದ್ ಆಗಿರುವ ಇಂಟರ್ಸಿಟಿ ರೈಲು ಪುನಃ ಆರಂಭಿಸಬೇಕೆಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಯಾದಗಿರಿ ರೈಲ್ವೆ ಸ್ಟೇಷನ್ ವ್ಯವಸ್ಥಾಪಕ ಮುಖಾಂತರ ಗುಂತಕಲ್ ಸೊಲ್ಲಾಪುರ ಸಿಕ್ರಿಂದ್ರಾಬಾದ್ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ನಗರದಲ್ಲಿ ಮೆಕ್ಯಾನಿಕ್ ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನಾ ಬೈಕ್ ರ್ಯಾಲಿ ಮುಖಾಂತರ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಜಿಲ್ಲೆಯಾಗಿ ಸುಮಾರು 15 ವರ್ಷ ಗತಿಸಿದ್ರೂ ಇದುವರೆಗೆ ನಗರದಲ್ಲಿ ಅನೇಕ ಎಕ್ಸ್‌ಪ್ರೆಸ್ ರೈಲುಗಳು ನಿಲುಗಡೆಯಾಗ್ತಾ ಇಲ್ಲ. ಇದರಿಂದ ಜಿಲ್ಲೆಯಾಗಿದ್ರೂ ಕೂಡ ಜನತೆಗೆ ಅನುಕೂಲತೆಗಳು ಸಿಗ್ತಾ ಇಲ್ಲ ಎಂದು ದೂರಿದ್ರು. ಕೂಡಲೇ ಎಲ್ಲ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಗೆ ಕ್ರಮ ವಹಿಸಬೇಕು ಮತ್ತು ಕೋವಿಡ್-19 ಸಂದರ್ಭದಲ್ಲಿ ಬಂದ್ ಆಗಿರುವ ಇಂಟರ್ಸಿಟಿ ರೈಲು ಮತ್ತೆ ಆರಂಭಿಸಬೇಕು. ಜೊತೆಗೆ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ವಿಶೇಷ ಮೂಲ ಸೌಕರ್ಯಗಳು ಆದ ಲಿಫ್ಟ್ ವ್ಯವಸ್ಥೆ, ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ಸಂಪೂರ್ಣ ಮೇಲ್ಛಾವಣಿಯ ವ್ಯವಸ್ಥೆ, ಆಸನದ ವ್ಯವಸ್ಥೆಗಳು ಅಭಿವೃದ್ಧಿಪಡಿಸಬೇಕು, ಹೈಟೆಕ್ ರೈಲು ನಿಲ್ದಾಣವಾಗಬೇಕು ಅಂತ ಆಗ್ರಹಿಸಿದರು. ಗುಂತಕಲ್ ಮಂತ್ರಾಲಯ ಹೊರತುಪಡಿಸಿದರೆ ಅತಿ ಹೆಚ್ಚು ಆದಾಯ ಕೊಡುವ ರೈಲ್ವೆ ನಿಲ್ದಾಣ ಇದಾಗಿದ್ದು, ಅಲ್ಲದೆ ಈ ಭಾಗದಿಂದ ಮಹಾನಗರಗಳಿಗೆ ಗುಳೆ ಹೋಗುವ ಜನ ಎಲ್ಲ ಪ್ರತಿ ಎಕ್ಸ್‌ಪ್ರೆಸ್ ರೈಲು ಗಾಡಿಗಳಿಗೆ 2 ಸಾರ್ವಜನಿಕ ಬೋಗಿಗಳನ್ನು 2 ಅಳವಡಿಸಬೇಕು. ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದು ಅವರೆಲ್ಲರಿಗೂ ಅನುಕೂಲ ಮಾಡಿಕೊಡಲು ಎಲ್ಲ ವ್ಯವಸ್ಥೆ ಮಾಡಬೇಕು ಎಂದಿದ್ದಾರೆ. ಅವರು ಒಂದು ಇಂಟರ್ಸಿಟಿ ಇಷ್ಟೆಲ್ಲ ಇದು ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಸೆಟ್ ಆಗಬೇಕು. ಒಳಗದಿಂದ ತೊಂದರೆ ಆಗ್ತದೆ ರೈಲ್ವೆವರೆಗೆ ಕಂಪ್ಲೀಟ್ ಸೆಟ್ ಆಗಬೇಕು. ಲಿಫ್ಟ್ ಚಾಲನೆ ಹೋಗ ಲಿಫ್ಟ್ ಚಾಲನ ಅभी इलेक्ट्रिकल व्हीकल ತುಂಬಾ ಹೋಗ್ತು ನಾವು ಆಯ್ತು ಉಡಾರ ಆಯ್ತು ತಪ್ಪಲಿಕ್ಕೆ ಹೋಗ್ತಾ. ओके ओके करके आप ये मेरा कोशिश करिए. थैंक यू फुटेज में डीआरएम सर की तरफ है. हां राइट थ्रू नहीं आता है, थोड़ा बोलना ना भाई. तुम कैसा बोले, तुम्हारे को मैसेज आता ना, वो मैसेज भी मेरे को ना सोलापुर दिया है, डीआरएम गुंडकल दिया है और डीआरएम सिकंदराबाद दिया है. बट डीआरएम गुंडकल सर को हम पहुंचा सकते हैं, डीआरएम सोलापुर को भी थ्रू डीआरएम गुंडकल के लिए हम भेज सकते हैं. सिटी क्या कोर्ट से रखो है ना, वो बंद हो गया. वो बंद हो गया, इससे कोर्ट करने क्यों बोले हुआ है क्या रिजर्वेशन में चल रहा, उसको तकलीफ हो रहा, सोने में हो रहा, तकलीफ हो रहा, उसको तकलीफ को असर करना बोले. यादगिरी में उसका पीछे वाला रहता है छोटा मोटा लेबर वाला इलेक्ट्रिक में तिरगाता रहो. 12 लाख रुपए का ಬ್ಯಾನರ್ ಮಾಡಿ ಏನ್ ಬೆಳೆಸಿರೋರು ಯಾರು ಕೊಡೋದು ಪರವಾಗಿ ಕೆಲಸ ಮಾಡೋದು. ನಾನು ಅವ್ರಿಗೆ ಒಂದು ಪ್ರಶ್ನೆ, ನಾನು ತಪ್ಪು ಮಾಡೋದಕ್ಕೋಸ್ಕರ ರೆಡಿ ಮಾಡಿದ್ದೆ. ನಾನು ಮಾನ್ಯ DSP ಸಾಹೇಬರು ಮತ್ತೆ CPS ಸಾಹೇಬರು ಬ್ಯಾಡ್ರೆಲ್ಲ ಮಾಡ್ಬಿಡ್ರೆ ನಾವು ವೇಟ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ಇದು ಹೋಟ್ಲ ಹೋಗಿ ಭೇಟಿ ಮಾಡಿದ್ರು. ನಾನು ಮನವಿ ಕೊಟ್ಟೆ, ಅವ್ರ ಮಾತು ಕೇಳಿ ವಾರಕ್ಕೊಂದು ಮಾಡ್ತೀವಿ. ಇವತ್ತಿಗೆ 3 ತಿಂಗಳಾಯ್ತು ಒಂದು ಗಾಡಿ ನಿಲ್ಲಿಸ್ಲಾಗಿಲ್ಲ. ಅದು ಯಾವ್ದು ನಿಲ್ಲಿಸ್ತಾರೆ, ಯಾವ್ದು ಅದೊಂದು ಎಕ್ಸ್‌ಪ್ರೆಸ್ ನಿಲ್ಲಿಸ್ಲಾಗ ರಾಜಧಾನಿ ಏನಿದೆ ಮನೆ ಹೈದರಾಬಾದ್ ಅಂದ್ರೆ ಬರಲಿ. ಆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೌಂಟರ್ ಜಗಳ ನಿಂತ टिकट नहीं देता कहते हैं. टिकट नहीं देता बोले तो टाइम को पकड़े तो धंधा खोल देना और सामान लेना गुजरे जाना. अभी टिकट नहीं देता हो तो जाना है, टिकट नहीं देता कहते कैसा है. वो ಎಲ್ಲ ಸಮಸ್ಯೆಗಳನ್ನು ಮಾನ್ಯ ವಿನಿಷ್ಠಗಳಾದಂತ ಸಮಸ್ಯೆ ಬಗೆಹರಿಸಬೇಕು. ಮತ್ತು ಯಾದಗಿರಿ ತಾಲೂಕಿನ ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದಿಂದ 2 ಲೆಟರ್ ಕೊಡ್ತೀವಿ. ಕೊನೆ ಲೆಟರ್ ಅವರಿಗೆ ಕೊನೆ ಲೆಟರ್ ಮಾರ್ಚ್ ನಮ್ದು ಹಳೆ ವರ್ಷ ಹೋಯ್ತು. ಹೊಸ ವರ್ಷ 1ನೇ ತಾರೀಕು ನಮ್ದಲ್ಲ, ಹೊಸ ವರ್ಷ ಮಾರ್ಚ್ ಮುಗಿದ್ಮೇಲೆ ನಮ್ಮ ಉಗಾದಿ ಹಬ್ಬನೇ 1 ವರ್ಷ. ಆ ಉಗಾದಿ ಹಬ್ಬಕ್ಕೆ ಹೊಸ ಸುದ್ದಿ ಕೇಳಬೇಕು ಕೇಂದ್ರ ಸಚಿವರಿಂದ. ಯಾದಗಿರಿ ತಾಲೂಕು ಗ್ಯಾರೇಜ್ ಮಾಲೀಕರು ಮತ್ತು ಮೆಕ್ಯಾನಿಕ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಶರಣಪ್ಪ ಕೌಲೂರ, ಕಾರ್ಯದರ್ಶಿಯಾದ ಮೊಹಮ್ಮದ್ ಗೌಸ್, ಕಾರ್ಯದರ್ಶಿ ಗೌರವಾಧ್ಯಕ್ಷರು ಆದ ಹನುಮಂತ, ಉಪಾಧ್ಯಕ್ಷರು ಆದ ಬನ್ನಪ್ಪ ಗೌಡ, ಮೊಹಮ್ಮದ್ ಶಫಿ, ಮೊಹಮ್ಮದ್ ಕರೀಂ, ಪಿರಿ ಮತ್ತಿತರರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.